ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀರಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಚಿಕನ್ ಚಾಪ್ಸ್ ಮಾಡೋಣ. ಹಾಗೆ 20 ನಿಮಿಷದೊಳಗಡೆ ಚಿಕನ್ ಚಾಪ್ಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡಿದ್ದೀನಿ ಅಂತ ನೋಡೋಕ್ಕಿಂತ ಮೊದಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ಲೈಕನ್ ಒತ್ತಿದರೆ ನಾನು ಹಾಕುವಂಥ ವಿಡಿಯೋದ ನೋಟಿಫಿಕೇಷನ್ ಪ್ರತಿಯೊಂದು ಬರುತ್ತೆ, ನಿಮಗೆ ನೋಡ್ಬೋದು. ವಿಡಿಯೋನ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಖಾರವಾಗಿ ಕಟ್ಟಗೆ ಅಂತೀವಲ್ಲ ನಾವು, ಖಾರ ಕಟ್ಟಗಾಗಿ ಆಗಿದೆ. ತುಂಬ ಚೆನ್ನಾಗಿದೆ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ, ಕಡುಬಿನ ಜೊತೆ, ಹಾಗೆ ಗೀ ರೈಸ್ ಜೊತೆ, ಮುದ್ದೆ ಜೊತೆ, ಪರೋಟ ಜೊತೆಗೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಕಾಂಬಿನೇಷನ್ ಇದು. ಬಾಯಲ್ಲಿಟ್ಟರೆ ಚಪ್ಪರಿಸ್ಕೊಂಡು ತಿನ್ಬೋದು. ಹಾಗೆ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಒಂದು ಬಾಣಲಿ ಇಟ್ಟಿದ್ದೀನಿ ನಾನು, ಗ್ಯಾಸ್ ಆನ್ ಮಾಡಿದ್ದೀನಿ. ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟಿಲ್ಲ ನಾನು, ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ನಾನು ದಪ್ಪದು 2 ಈರುಳ್ಳಿ, ದಪ್ಪದು 2 ಟೊಮೊಟೊನ ತೊಳೆದ್ಬಿಟ್ಟು ದಪ್ಪ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಬೇಗ ಆಗಲಿಕ್ಕೋಸ್ಕರ ಹೈ ಫ್ಲೇಮಲ್ಲೇ ಇಟ್ಕೊಂಡು ಹುರಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾನೊಂದು 10 ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ಒಂದು ತಿಕ್ನೆಸ್ಸು ಬರುತ್ತೆ, ಮತ್ತು ಅದ್ರ ಜೊತೆಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಆವಾಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಬೋದು, ಹುರಿದು ಇದೇ ಥರ ತೆಂಗಿನಕಾಯಿ ಹುರಿಲಿಕ್ಕೆ ಹಾಕ್ಬೋದು. ಹಾಗೆ ನಾನು 2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಲ್ಲ, ಹಾಗೆ ಇಡೀ ಬೇಳೆ ಇದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹುರಿತಾ ಇದ್ದೀನಿ. ಇವಾಗ ಸ್ವಲ್ಪ ಸಿಮ್ ಇಟ್ಕೊಳ್ಳೋಣ, ಅಂದರೆ ಸ್ವಲ್ಪ ಊರಿನ ಸಣ್ಣ ಮಾಡ್ಕೊಳ್ಳೋಣ. ಇವಾಗ ನಾನು 1 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, ಹಾಗೆ ಒಂದು 15 ಲವಂಗ ಹಾಕಿದ್ದೀನಿ. ಹಾಕಿ ಅದನ್ನು ಕೂಡ ಒಂದು ಸುತ್ತು ಹುರ್ಕೊಳ್ಳೋಣ. ಹಾಗೆ 1 ಸ್ಪೂನು ಗಸಗಸೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಗಸಗಸೆ ಹಾಕೋ ಉದ್ದೇಶ ಟೇಸ್ಟು ಬರುತ್ತೆ, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಹೀಟ್ ಇರೋದ್ರಿಂದ ಇದು ಸ್ವಲ್ಪ ತಂಪು ಕೊಡುತ್ತೆ ಅಂತ. ಅದನ್ನು ಹಾಕಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು 1 ರೌಂಡ್ ಹುರ್ಕೊಂಡು, ಹಾಗೆ ಒಂದು 5 ಎಸಳಷ್ಟು ಪುದೀನ ಸೊಪ್ಪು, ಹಾಗೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದನ್ನು ಹುರ್ಕೊಳ್ತಿದ್ದೀನಿ ನಾನು, ಅದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಎಲ್ಲ ಹುರ್ಕೊಳ್ತೀನಿ. ಇವಾಗ ನಾನು 1 ಇಂಚು ಶುಂಠಿನ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು 1 ರೌಂಡ್ ಹುರ್ಕೊತಿದ್ದೀನಿ, ಯಾಕೆಂದರೆ ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು. ಹಾಗೆ 1/4 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಜೀರಿಗೆ ಹಾಕಿದ್ದೀನಿ, ಹಾಕಿಲ್ಲ ಅನ್ನೋ ಹಾಗಿರಬೇಕು. ಹಾಕಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು, ಆದರೆ ಇದು ತುಂಬ ಟೇಸ್ಟ್ ಕೊಡುತ್ತೆ. ಒಂಥರ ಸೀಕ್ರೆಟ್ ಅಂದರೂ ಅನ್ಬೋದು. ತುಂಬ ಜನ ಕೇಳ್ತಾರೆ ನಿಮ್ಮನೇಲಿ ಹೇಗೆ ಮಾಡ್ತೀರಾ ಇದನ್ನು ಅಂತ, ಅದು ತೋರಿಸ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಅಚ್ಚ ಖಾರದ ಪುಡಿ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ಇಲ್ಲಾಂದರೆ ಮೆಣಸಿನ್ಕಾಯಿನ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೋಬೋದು, ಒಣ ಮೆಣಸಿನ್ಕಾಯಿನೇ. ಇಲ್ಲ ಹಸೆ ಮೆಣಸಿನ್ಕಾಯಿ ಹಾಕ್ತೀವಿ ಅಂದರೂ ಹಸೆ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಅಚ್ಚ ಖಾರದ ಪುಡಿನೇ 3 ಸ್ಪೂನ್ ಹಾಕಿದ್ದೀನಿ. ಇದು ತುಂಬಾ ಖಾರ ಇಲ್ಲ ಅಷ್ಟೊಂದು, ಹಾಗೆ ಇದಕ್ಕೆ ಧನಿಯಾ ಪೌಡರ್ ಹಾಕ್ಕೊಳ್ಳೋಣ. 1 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಇದನ್ನೆಲ್ಲ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು, ಇದು ದಪ್ಪ ಇದೆಯಲ್ಲ ತಳ, ಹಾಗಾಗಿ ಅದರಲ್ಲೇ ಬೆಂದ್ಕೊಂಡ್ಬಿಡುತ್ತೆ, ಒಂಥರ ಹುರ್ಕೊಂಡ್ಬಿಡುತ್ತೆ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಇವಾಗ ಆಫ್ ಮಾಡ್ಕೊಂಡ್ಬಿಟ್ಟೆ. ಆಫ್ ಮಾಡಿಕೊಂಡು ಇವಾಗ ಇದನ್ನ ಆರಲಿಕ್ಕೆ ಒಂದು ಸೈಡಿಗೆ ನೀಟಾಗಿ ಹಿಂಗೆ ಸಲ ಕಲಿಸ್ಬಿಟ್ಟು ಒಂದು ಕಡೆ ಇದು ತಣ್ಣಗಾಗ್ಲಿಕ್ಕೆ ಇಡೋಣ. ಅದು ಆ ಕಡೆ ಆಗೋಷ್ಟೊತ್ತಿಗೆ ನಾವು ಇಲ್ಲೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಚಿಕನ್ ಬೇಯಲಿಕ್ಕೆ ಇಡಬೇಕು. ಚಿಕನ್ನ ಅರಿಶಿಣ ಉಪ್ಪು ಹಾಕಿ ನಾನು ತೊಳೆದಿಟ್ಟಿದ್ದೆ. ಚಿಕನ್ನಿಗೆ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಒಂದು ಪಾತ್ರೆ ಇಟ್ಟು ಅದಕ್ಕೆ 1-2 ಸ್ಪೂನು ಆಯಿಲ್ ಹಾಕಿ, ಆಯಿಲ್ ಕಾದ ತಕ್ಷಣ 1 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅಂದರೆ ಸ್ಲೈಸ್ ಥರ ತೆಳುವಾಗಿ ಅದನ್ನು ಹಾಕಿ, ನನಗೆ ಎಣ್ಣೆ ಕಡಿಮೆ ಅನ್ನಿಸ್ತು, ಮತ್ತೊಂದು ಸ್ವಲ್ಪ ಹಾಕ್ಕೊಂಡೆ ನಾನು ಇಲ್ಲಿ. ಇವಾಗ ಅದನ್ನು ಚೆನ್ನಾಗಿ ಕೆಂಪಾಗೋ ತನಕ, ಈರುಳ್ಳಿ ಕೆಂಪಾಗಬೇಕು, ಈರುಳ್ಳಿ ಕೆಂಪಾಗೋ ತನಕ ಹುರ್ಕೋಬೇಕು. ಇದೇ ಮೇನ್ ಇರೋದು. ನೋಡಿ, ಈ ಕಲರ್ ಬಂತು ಈರುಳ್ಳಿ. ಇವಾಗ ನಾವು ಚಿಕನ್ನ ಅರಿಶಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಮಾಡಿ ತೊಳೆದಿಟ್ಟಿದ್ದೆ ಅಲ್ಲ, ಆ ಚಿಕನ್ನ 1 kg ಚಿಕನ್ ಇದೆ ಇದು.
ಹಾಗೆ 1 kg ಬೇಕಾಗುವಷ್ಟು ಮಸಾಲೆ ನಾನು ಮಾಡಿದ್ದೀನಿ ಅಲ್ಲಿ. ಇವಾಗ ಹಾಕ್ಕೊಳ್ಳೋಣ ಚಿಕನ್ ಎಲ್ಲ ಕೂಡ ತೊಳೆದಿಟ್ಟಿದ್ದಂಥ ಚಿಕನ್ನ ಹಾಕ್ಕೊಳ್ಳೋಣ. ಇದು ಸ್ಕಿನ್ಲೆಸ್ ತಂದಿಲ್ಲ ನಮ್ಮ ಮನೆಯವರು, ಸ್ಕಿನ್ ಔಟ್ ಅಂತ ಬರುತ್ತಲ್ಲ ಅದನ್ನು ತಂದರೆ ಇನ್ನೂ ಚೆನ್ನಾಗಿ ಆಗುತ್ತಿದ್ದು. ಕೆಲವರಿಗೆ ಸ್ಕಿನ್ ಇರಬೇಕು, ಕೆಲವರಿಗೆ ಸ್ಕಿನ್ ಔಟ್ ಇರಬೇಕು, ಆಗಿರುತ್ತಲ್ವಾ. ಹಾಗೆ ಇದನ್ನು ಹುರ್ಕೊಳ್ತೀನಿ ನಾನು ಇವಾಗ. ಈ ಥರ ಹುರ್ಕೊಳ್ಳೋಣ. ಒಂದು ಕೈಯಲ್ಲಿ ಒಂದು ಕಡೆ ಬಟ್ಟೆ ಇಟ್ಕೋಬೇಕು, ಇಲ್ಲಾಂದರೆ ಆ ಕಡೆ ಈ ಕಡೆ ಹಾರ್ಕೊಂಡ್ಬಿಡುತ್ತೆ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದೆ ನಾನು ಇವಾಗ. ಅರಿಶಿನ ಪುಡಿ ಹಾಕಿಬಿಟ್ಟು ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ರುಚಿ ಅದರಲ್ಲಿ ಹೋಳಿಗೆ ಅಂದರೆ ಚಿಕನ್ನಿಗೆ ಹಿಡಿಯೋಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಕೊನೆಗೆ ಬೇಕಾದರೆ ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಹಾಗಾಗಿ ಇದನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಚೆನ್ನಾಗಿ ಸುತ್ತ ಕಲಿಸ್ಕೊಂಡು ಅಂದರೆ ತಿರುಗಿಸ್ಬೇಕು ನೀಟಾಗಿ. ನೀರೆಲ್ಲ ಬಿಡಬೇಕು, ಅದು ಚಿಕನ್ನೊಳಗಿದ್ದ ನೀರೆಲ್ಲ ಬಿಡಬೇಕು. ಹಾಗೆ ಅಷ್ಟೋ ತನಕ ಹುರ್ಕೋಬೇಕು ಅದನ್ನು, ಚಿಕನ್ನ ಚೆನ್ನಾಗೆ. ನೀರೆಲ್ಲ ಆರಬೇಕು, ಅದು ನೀರು ಹಾಕದೇನೆ ಹಾಗೆಯೇ ಈಗ ಒಂದು ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 5 ನಿಮಿಷ ಅದು ಬೇಯೋಷ್ಟೊತ್ತಿಗೆ ನಮಗೆ ಇಲ್ಲಿ ಮಸಾಲೆ ಹುರಿದಿಟ್ಟಿದ್ವಲ್ಲ ಅದನ್ನು ರುಬ್ಕೊಂಬರೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲ ಹುರಿದಿಟ್ಟಿದ್ದು ನಾನು ತೋರಿಸ್ದೆ ಎಲ್ಲ ಹುರಿದಿಟ್ಟಿದ್ದು ಮಸಾಲೆ ಅದನ್ನೆಲ್ಲವನ್ನು ಇವಾಗ ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ನೀಟಾಗಿ ಎಲ್ಲವನ್ನು ಹಾಕಿ ಸಾಕಾಗುತ್ತೆ ಇಷ್ಟೇ. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಕೋಬೋದು. ಮಸಾಲೆ ಜಾಸ್ತಿ ಬೇಕು ನಿಮಗೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಎಲ್ಲದನ್ನೂ ಹೆಚ್ಚಿಸ್ಕೋಬೋದು, ಅಂದರೆ ಜಾಸ್ತಿ ಮಾಡ್ಕೋಬೋದು. ಹೆಚ್ಚಿಸ್ಕೊಳ್ಳೋದಾದರೆ ಜಾಸ್ತಿ ಮಾಡೋದು ಅಂತ. ಇವಾಗ ನಾನು ಇದನ್ನೆಲ್ಲವನ್ನು ಬಳಗಿ ಹಾಕ್ಕೊತೀನಿ, ಅಂದರೆ ಇದರಲ್ಲಿ ಬಾಣಲೆಯಲ್ಲಿ ಇರೋದೆಲ್ಲ ತೆಗೆದು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಸ್ವಲ್ಪನೇ, ಜಾಸ್ತಿ ಹಾಕಿಲ್ಲ. ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ರುಬ್ಕೊಂಬಂದಿದ್ದೀನಿ ನೋಡಿ, ಇಲ್ಲಿ ಟೈಟ್ ಆಗಿಬಿಟ್ಟಿದೆ ಇದು. ಈ ಥರ ಬಂದಿದೆ. ನೈಸಾಗಿ ರುಬ್ಕೊಂಬಂದಿದ್ದೀನಿ ನಾನು, ತುಂಬ ನೈಸಾಗಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ. ಇಷ್ಟು ನೈಸ್ ಬಂದರೆ ಸಾಕು. ಅದು ಗಟ್ಟಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು. ನಾನು ಸ್ವಲ್ಪ ಗಟ್ಟಿನೇ ರುಬ್ಕೊಂಡಿದ್ದೀನಿ. ನೈಸಾಗಿ ಬಂದಿದೆ. ಇವಾಗ ನಾವು ಇಲ್ಲಿ ಚಿಕನ್ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಇದು ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಒಂದು ಸಲ ತಿರುಗಿಸಿ. ಇಲ್ಲಿಗೆ 10 ನಿಮಿಷ ಆಗೋಯ್ತು ನನಗೆ. 10 ನಿಮಿಷ ಇಷ್ಟಕ್ಕೆ ಆಗೋಯ್ತು ಮಾಡಲಿಕ್ಕೆ. ಅಂದರೆ ನೋಡಿ, 20 ನಿಮಿಷದಲ್ಲಿ ನಮಗೆ ಯಾರು ಮನೆಗೆ ಬರ್ತಾರಂದ್ರೆ ತಕ್ಷಣ ತಂದು ಅನ್ನ ಚಪಾತಿ ಮುದ್ದೆ ಏನಾದ್ರು ಮಾಡೋದ್ರೊಳಗೆ ಇದನ್ನು ಕೂಡ ಮಾಡ್ಕೊಂಬಿಡ್ಬೋದು. ಹಾಗೆ ಇದನ್ನು ಇವಾಗ ನಾನು ಆ ಮಸಾಲೆ ಕೂಡ ಎಲ್ಲದನ್ನೂ, ಯಾಕಂದರೆ ಚಿಕನ್ ಬೆಂದಿದೆ, ಚಿಕನ್ ಬೆಂದಿದ್ರಿಂದ ನಾನು ಈ ಮಸಾಲೆ ಎಲ್ಲದನ್ನೂ ಹಾಕ್ತಾಯಿದ್ದೀನಿ. ಇವಾಗ ಹಾಕ್ಬಿಟ್ಟು ಒಂದು ಸಲ ಎಲ್ಲ ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಮಸಾಲೆ ಹಾಕ್ಬಿಟ್ಟು ಎಲ್ಲ ಹಸಿ ವಾಸನೆ ಹೋಗುತ್ತೆ. ಅಂದರೆ ಹುರಿದಿದ್ದೀವಲ್ವ, ಇದೇನು ಹಸಿ ವಾಸನೆ ಇರೋದಿಲ್ಲ, ಯಾವುದು ಹಸಿ ಇಲ್ವಲ್ಲ ಮಸಾಲೆ. ಹಾಗಾಗಿ ಚಿಕನ್ನು ಬೆಂದಿದೆ. 5 ನಿಮಿಷದಲ್ಲಿ ಅದು ಬೆಂದಿರುತ್ತೆ ಚೆನ್ನಾಗೆ. ಇನ್ನೊಂದು 5 ನಿಮಿಷ ಇರಲಿ ಬೇಯಿಸ್ತೀವಲ್ವ, ಒಟ್ಟು 20 ನಿಮಿಷದಲ್ಲಿ ಎಲ್ಲ ಆಗಿಬಿಡುತ್ತೆ. ಇವಾಗ ನಾನು ಜಾರ್ ತೊಳೆದಿದ್ದ ನೀರನ್ನು ಕೂಡ ಸ್ವಲ್ಪ ಹಾಕಿದೆ. ಇನ್ನೊಂದು ಸ್ವಲ್ಪ ನಿಮಗೆ ನೀರು ಬೇಕು ಅನಿಸಿದರೆ ಅದು ಬೇಯಲಿಕ್ಕೆ ಇನ್ನೊಂದು ಹಾಕ್ಬೋದು. ನನಗೆ ಸಾಕು ಅನಿಸಿದೆ, ಅದಕ್ಕೆ ಮುಚ್ಚಿಟ್ಬಿಟ್ಟೆ. ಇವಾಗ ತೆಗೆದು ನೋಡೋಣ ಬನ್ನಿ. ನೋಡಿ, ಇನ್ನು 10 ನಿಮಿಷ 10 ನಿಮಿಷ ಅಲ್ಲ 6 ನಿಮಿಷ ಆಯಿತು. ಮತ್ತೆ ಮಸಾಲೆ ಹಾಕಿದ ಮೇಲೆ 6 ನಿಮಿಷ ಬೇಯಿಸಿದ್ದೀನಿ. ಅಲ್ಲಿಗೆ ಚೆನ್ನಾಗಿ ಬೆಂದಿದೆ, ಆಗೋಯ್ತು ಇದು. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸಿ ನಾವು ಚಪಾತಿ ರೊಟ್ಟಿ ಚಪಾತಿ ಅನ್ನ ಮುದ್ದೆ ಯಾವುದ್ರ ಜೊತೆ ಬೇಕಾದ್ರೂ ಸೇರ್ ಮಾಡ್ಬೋದು. ಬಾಯ್ ಬಾಯ್.